ಮಸುರ. ಮಸುರ ಅಂತಂದ್ರೆ ವಕ್ರ ಮೇಲ್ಮೈಯನ್ನ ಹೊಂದಿರುವಂತ ಪಾರದರ್ಶಕ ವಸ್ತುವಿಗೆ ಮಸುರ ಅಂತ ಕರಿತೀವಿ. ಮಸುರದಲ್ಲಿ ಎರಡು ವಿಧಗಳು, ಒಂದು ಪೀನ ಮಸುರ, ಇನ್ನೊಂದು ನಿಮ್ನ ಮಸುರ ಅಂತ ಹೇಳ್ತೀವಿ. ಹಾಗಾದ್ರೆ ಪೀನ ಮಸುರ ಅಂತಂದ್ರೆ ಮಧ್ಯಭಾಗದಲ್ಲಿ ದಪ್ಪ ಇದ್ದು ಅಂಚಿನಲ್ಲಿ ತೆಳುವಾಗಿರ್ತಕ್ಕಂಥ ಮಸುರಕ್ಕೆ ನಾವು ಪೀನ ಮಸುರ ಅಂತ ಕರಿತೀವಿ. ಎರಡನೇದಾಗಿ ಮಧ್ಯಭಾಗದಲ್ಲಿ ತೆಳುವಾಗಿದ್ದು ಅಂಚಿನಲ್ಲಿ ದಪ್ಪ ಇರ್ತಕ್ಕಂಥ ಮಸುರಕ್ಕೆ ನಾವು ನಿಮ್ನ ಮಸುರ ಅಂತ ಹೇಳ್ತೀವಿ. ಹಾಗಾದ್ರೆ ಪೀನ ಮಸುರದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬಗಳು ಯಾವ ರೀತಿಯಾಗಿರ್ತಾವ ಅಂತ ಕೇಳಿದ್ರ, ಇಲ್ಲಿ ಮಸುರದಿಂದ ವಸ್ತು 50 ಸೆಂಟಿಮೀಟರ್ ದೂರದಲ್ಲಿ ತೆಗೆದುಕೊಂಡಾಗ ಇಲ್ಲಿ ಆ ಮಸುರದ ಹಿಂಭಾಗದಲ್ಲಿ ಏನ್ ಕಾಣುತ್ತೆ, ಆ ವಸ್ತುವಿನ ಒಂದು ಪ್ರತಿಬಿಂಬ ತಲೆ ಕೆಳಗಾಗಿರುತ್ತ, ಆ ವಸ್ತುವಿಗಿಂತ ಚಿಕ್ಕದಾಗಿರುತ್ತ. ಆಮೇಲೆ ಅದೇ ಒಂದು ವಸ್ತುವನ್ನ 40 ಸೆಂಟಿಮೀಟರ್ ಅಂತರದಲ್ಲಿ ಮಸುರದಿಂದ ಅಂತರದಲ್ಲಿ ಇಟ್ಟಾಗ ಆ ಪ್ರತಿಬಿಂಬ ಮಸುರದ ಹಿಂಭಾಗದಲ್ಲಿ ನೋಡ್ರಿ, ಇಲ್ಲಿ ತಲೆ ಕೆಳಗಾಗಿರುತ್ತ, ವಸ್ತುವಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತ. ಅದೇ ಒಂದು ವಸ್ತುವನ್ನ 30 ಸೆಂಟಿಮೀಟರ್ ಅಂತರದಲ್ಲಿಟ್ಟಾಗ ಆ ಮಸುರದ ಹಿಂಭಾಗದಲ್ಲಿ ಪರದೆಯ ಮೇಲೆ ನಾವೇನ್ ಮಾಡ್ತೀವಿ, ಆ ವಸ್ತುವಿನ ಒಂದು ಪ್ರತಿಬಿಂಬವನ್ನ ತಲೆ ಕೆಳಗಾಗಿರುತ್ತ, ವಸ್ತುವಿಗಿಂತ ದೊಡ್ಡದಾಗಿರುತ್ತ. ಇದೇ ಮಸುರವನ್ನ 20 ಸೆಂಟಿಮೀಟರ್ ಅಂತರದಲ್ಲಿಟ್ಟಾಗ ನೋಡ್ರಿ, ಆ ಮಸುರದ ಹಿಂಭಾಗದಲ್ಲಿ ಏನ್ ಮಾಡ್ಬೋದು, ತಲೆ ಕೆಳಗಾಗಿರುತ್ತ, ವಸ್ತುವಿಗಿಂತ ದೊಡ್ಡದಾಗಿರುತ್ತ. ಆಮೇಲೆ ಇದೇ ಒಂದು ವಸ್ತುವನ್ನ 10 ಸೆಂಟಿಮೀಟರ್ ಅಂತರದಲ್ಲಿಟ್ಟಾಗ ಇದು ಆ ಮಸುರದಿಂದ ಬಹಳಷ್ಟು ದೂರದಲ್ಲಿ ಉಂಟಾಗೋದ್ರಿಂದ ಇದನ್ನ ನಾವು ಪರದೆ ಮೇಲೆ ಈ ಸದ್ಯ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಪೀನ ಮಸುರದಿಂದ ವಸ್ತುವನ್ನ ಅನಂತ ನಾವು ದೂರದಲ್ಲಿ ಬೇರೆ ಬೇರೆ ದೂರಗಳಲ್ಲಿಟ್ಟಾಗ ಅದು ಸತ್ಯ ಪ್ರತಿಬಿಂಬವಾಗಿರ್ಬೋದು, ಮಿಥ್ಯೆ ಆಗಿರ್ಬೋದು, ನೇರ ಆಗಿರ್ಬೋದು, ತಲೆಗಳ